ಪತಿಯ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥನೆ. ಚಿಕ್ಕೋಡಿಯಲ್ಲಿ ವಟಸಾವಿತ್ರಿ ವ್ರತ ಆಚರಣೆ. ಪತಿಯ ದೀರ್ಘಾಯುಷ್ಯಕ್ಕಾಗಿ ವಿವಾಹಿತ ಮಹಿಳೆಯರು ಆಚರಿಸುವ ಪವಿತ್ರ ವ್ರತವೇ ವಟಸಾವಿತ್ರಿ ವ್ರತ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲೂ ಕೂಡ ವಟಸಾವಿತ್ರಿ ಪೂಜೆಯನ್ನು ವಿವಾಹಿತ ಮಹಿಳೆಯರು ಅತ್ಯಂತ ಸಡಗರ ಮತ್ತು ಭಕ್ತಿ ಭಾವದಿಂದ ಆಚರಿಸಿದ್ದಾರೆ. ಆಲದ ಮರಕ್ಕೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ತಮ್ಮ ಪತಿಯ ನೂರಾರು ಕಾಲ ಸುಖವಾಗಿ ಬಾಳಲಿ ಎಂದು ಪ್ರಾರ್ಥಿಸಿಕೊಂಡಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಸೌಭಾಗ್ಯದ ಸಂಕೇತವಾಗಿರುವ ವಟಸಾವಿತ್ರಿ ವ್ರತವನ್ನು ಚಿಕ್ಕೋಡಿ ಪಟ್ಟಣದಲ್ಲಿ ಸಡಗರದಿಂದ ಆಚರಿಸಲಾಗಿದೆ. ಪತಿಯ ದೀರ್ಘಾಯುಷ್ಯಕ್ಕಾಗಿ ಚಿಕ್ಕೋಡಿಯಲ್ಲಿನ ವಿವಾಹಿತ ಮಹಿಳೆಯರಿಗೂ ಬೆಳ್ಳಂಬೆಳಗ್ಗೆ ಸಾಂಪ್ರದಾಯಿಕವಾಗಿ ವ್ರತ ಕೈಗೊಂಡರು. ಪಟ್ಟಣದ ವಿವಿಧ ಭಾಗಗಳಲ್ಲಿರುವ ಆಲದ ಮರಗಳ ಬಳಿ ಜಮಾಯಿಸಿದ ನಾರಿಯರು ಭಕ್ತಿ ಸಾಗರದಲ್ಲಿ ತೇಲಿದ್ರು. ಇನ್ನು ಪೂಜೆಯ ಅಂಗವಾಗಿ ಮಹಿಳೆಯರು ಆಲದ ಮರಕ್ಕೆ ಬಿಳಿ ದಾರವನ್ನ ಸುತ್ತಿ ಪ್ರದಕ್ಷಿಣೆ ಹಾಕಿದ್ರು. ಮಾವಿನಕಾಯಿ, ಬಾಳೆಹಣ್ಣು ಹಾಗೂ ಅರಿಶಿನ ಕುಂಕುಮ ಹಚ್ಚಿ ವಿಶೇಷ ಅಲಂಕಾರದೊಂದಿಗೆ ಪೂಜೆಯನ್ನ ನೆರವೇರಿಸಿದರು. ಮುತ್ತೈದೆಯರು ಪರಸ್ಪರ ಉಡಿತುವ ಮೂಲಕ ಹಬ್ಬದ ಸಂಭ್ರಮವನ್ನ ಹಂಚಿಕೊಂಡರು. ಪತಿಯ ಪ್ರಾಣವನ್ನ ಯಮ ಧರ್ಮದಿಂದ ಮರಳಿ ತಂದ ಸತಿಯ ಪೌರಾಣಿಕ ಹಿನ್ನೆಲೆಯ ನೆನಪಿನಲ್ಲಿ ಈ ಆಚರಣೆ ನಡೆಯಿತು. ಗಂಡನ ದೀರ್ಘಾಯುಷ್ಯಕ್ಕಾಗಿ ವಟಸಾವಿತ್ರಿ ವ್ರತ ಮಾಡ್ತಾ ಇದ್ದೇವೆ. ಬೆಳಗ್ಗೆಯಿಂದ ಉಪವಾಸ ಇದ್ದು ಆಲದ ಮರಕ್ಕೆ ಭಕ್ತಿ ಭಾವದಿಂದ ಪೂಜೆ ಸಲ್ಲಿಸಿದ್ದೇವೆ ಎಂದು ಮಹಿಳೆಯರು ಅಭಿಪ್ರಾಯ ಹಂಚಿಕೊಂಡರು. ಪತಿಯನ್ನ ಯಮಧರ್ಮರಾಯ ಕರೆದುಕೊಂಡು ಹೋಗುವಾಗ ಪತ್ನಿ ಸಾವಿತ್ರಿಯು ಆಲದ ಮರಕ್ಕೆ ಪೂಜೆ ಸಲ್ಲಿಸಿದ ಬಳಿಕವೇ ಪತಿಯ ಆಯುಷ್ಯ ಹೆಚ್ಚಾಯಿತು ಹಾಗೂ ಆಲದ ಮರದಲ್ಲೇ ಗಂಡನ ಜೀವ ಉಳಿಯಿತು ಎಂಬ ಪೌರಾಣಿಕ ನಂಬಿಕೆ ಇದೆ. ಹೀಗಾಗಿ ಆಲದ ಮರಕ್ಕೆ ಇಲ್ಲಿ ವಿಶೇಷ ಮಹತ್ವವಿದ್ದು ಮಹಿಳೆಯರು ಶ್ರದ್ಧಾ ಭಕ್ತಿಯಿಂದ ಉಪವಾಸ ವ್ರತ ಆಚರಿಸಿ ಸೌಭಾಗ್ಯ ಕಳುಹಿಸುವಂತೆ ಪ್ರಾರ್ಥಿಸಿದರು. ಒಟ್ಟಿನಲ್ಲಿ ಆಧುನಿಕತೆಯ ಯುಗದಲ್ಲೂ ಸನಾತನ ಸಂಸ್ಕೃತಿ ಮತ್ತು ದಾಂಪತ್ಯದ ಪವಿತ್ರತೆಯನ್ನ ಸಾರುವ ವಟಸಾವಿತ್ರಿ ವ್ರತ ಚಿಕ್ಕೋಡಿಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಮತ್ತು ಭಕ್ತಿಯ ಪರಾಕಾಷ್ಠೆಯೊಂದಿಗೆ ಜರುಗಿತು. ಬ್ಯೂರೋ ರಿಪೋರ್ಟ್ ಅರುಣ್ ಭಂಡಾರಿ, NKS 24 ಚಿಕ್ಕೋಡಿ. ಇದು ವಟಸಾವಿತ್ರಿ ವ್ರತ. ಇದು ಪೌರಾಣಿಕ ಕಥೆ ಹಿನ್ನೆಲೆ ಬರ್ತದೆ. ವಟಸಾವಿತ್ರಿ ಅವರ ಪತಿ ಯಮಧರ್ಮ ಕರ್ಕೊಂಡು ಹೋಗೋ ಮುಂದೆ ಆಕಿ ವಾಪಸ್ ಕರ್ಕೊಳ್ಬೇಕು ಅನ್ನೋದಕ್ಕೆ ಇದು ವಟಸಾವಿತ್ರಿ ವ್ರತ ಮಾಡ್ತಾಳು. ಕಡ್ಲಿ ಕಾಳು ಮತ್ತು ಎಲ್ಲ ಪೂಜೆ ಮಾಡಿ ನೈವೇದ್ಯ ಮಾಡಿ ಎಲ್ಲ ತಮ್ಮ ಪತಿಗಳಿಗೆ ಆಯುಷ್ಯ ಆರೋಗ್ಯ ಸಿಗಲಿ ಅಂತಂದು ಈ ವ್ರತವನ್ನು ಆಚರಣೆ ಮಾಡ್ತಾರೆ. ಆಲದ ಗುಡಕ್ಕೆ ಯಾಕೆ ಈ ರೀತಿ ಪೂಜೆ ಮಾಡ್ತಾರೆ? ಏನು ಗುರುತೈತೆ? ಹಾಂ ರೀ, ಯಾಕ್ರಿ? ಆಲದ ಮರದೊಳಗೆ ಅವ್ರ ಅವ ಪತಿ ದೇವ್ರನ್ನ ಜೀವ ಅದು ಕಾಯ್ಕೊಂಡು ಕುಂಡಿರ್ತೈತಿ ಅಂತ ಆಲದ ಮರ. ಹಿಂಗಾಗಿ ವಿಶೇಷತೆ ಆಗಿ ಆಲದ ಮರದೊಳಗೆ ಅದು ಜೀವ ಇರ್ತೈತೆ ಅನ್ನೋ ಇದು ಪೌರಾಣಿಕ ಕಥೆ. ಇವತ್ತು ಹೆಂಗೆ ಪೂಜೆ ಮಾಡ್ರಿ? ಇವತ್ತು ಬೆಳಿಗ್ಗೆ ಉಪವಾಸ ಇದ್ದು ಮಧ್ಯಾಹ್ನ ಎಲ್ಲ ಕಡ್ಲಿ ಕಾಳು ಹಾಕಿ ಧೂಪ ದೀಪ ನೈವೇದ್ಯ ಉಡಿ ಎಲ್ಲರಿಗೂ ಉಡಿ ತುಂಬಿ ಎಲ್ಲರಿಗೂ ಸೆರೆಮಣಿ ಅದು ಕಟ್ಟಿ ಎಲ್ಲರಿಗೂ ಆಶೀರ್ವಾದ ತಗೋದು. ಇವತ್ತೇನು ಆಲದ ಗಿಡಕ್ಕೆ ಯಾವ ರೀತಿ ಪೂಜೆ? ಆಲದ ಗಿಡಕ್ಕೆ 16 ಎಳೆ ದಾರವನ್ನು ಸುತ್ತಾರು ಮತ್ತು 5 ಜನ ಮೊತ್ತರಿಗೆ ಉಡಿ ತುಂಬೋದು. ಕಡ್ಲಿ ಕಾಳು ವಿಶೇಷ ನೈವೇದ್ಯ ಮಾಡೋದು. ओके ओके ओके. ನಿಮ್ಮ ಹೆಸರು ಹೇಳ್ರಿ? शशिकला. प्रथम सगळ्यांना सर्व आपल्या महिला वर्गांना वटपौर्णिमेच्या खूप खूप शुभेच्छा. आम्ही इथे सगळ्या महिला वटाची पूजा करणार, वडाच्या झाडाची पूजा करण्यासाठी एकत्र जमलेलो आहोत. आज पारंपरिक पद्धतीने आपण हा सण साजरा करतोय. इथे आम्ही वटवृक्षाची पूजा करायला आलो आहोत. सगळ्यात महत्त्वाचं प्रत्येक महिला आपल्या पतीच्या आपल्या सौभाग्यासाठी आपल्या पतीसाठी अखंड दिवस व्रत करतात, आज उपवास करतात. त्यानंतर इथे येऊन वडाची पूजा केली जाते. सर्व सवासिनी सगळ्या मिळून एकमेकींना ओटी भरण्याचं छोटंसं हे करतात, ओटी भरतात. आणि प्रत्येक महिला आपल्या पतीसाठी दीर्घायुष्य मिळू दे, त्यांना चांगलं आरोग्य लाभू दे यासाठी प्रार्थना करतात. तर अशा पद्धतीने आम्ही पण आलेलो आहोत आणि सर्वांना वटपौर्णिमेच्या खूप खूप शुभेच्छा. माझं नाव पूजा मनोज जाधव. आम्ही चिकोडीचे. ಚೌಗ್ಲ ಅಂತ ಲೋಕಲ್ ಚಿಕ್ಕೋಡಿ ಇರೋದ್ರಿ. ನಾವು ಇವತ್ತು ವಟಪೂರ್ಣಿಮಾ ಪೂಜೆಯನ್ನು ಮಾಡತ್ತೀವಿ. ವಟಪೂರ್ಣಿಮಾ ಅಂದರೆ ಸಾವಿತ್ರಿ ದೇವಿ ತನ್ನ ಪತಿಗೋಸ್ಕರ ಬೇಡ್ಕೊಂಡ ಮಾಡಿದ ವ್ರತ ಇದೆ. ಈಗ ಕಲಿಯುಗದಾಗ ನಾವು ಮಾಡಕತ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಪತಿಯ ದೀರ್ಘಾಯುಷ್ಯ, ಮನೆಯ ಸುಖ ಸಮೃದ್ಧಿ ಶಾಂತಿಗೋಸ್ಕರ ನಾವು ಮಾಡತ್ತೀವಿ ಅಂತ ಹೇಳ್ತೀನಿ.